ಅಣ್ಣವರು ಒಂದು ಮಾತು ಹೇಳಿದ್ದಾರೆ. ಈಗಿರುವಾಗ ನಾವು ಈ ಜನ್ಮಕ್ಕೆ ಬಂದಿರೋದು ಲಾಸ್ಟ್ ಜನ್ಮದಲ್ಲಿ ಏನನ್ನೋ ಇನ್ನ ಕಲ್ತಿರಲ್ಲ, ಅಥವಾ ಏನೋ ಒಂದು ತಪ್ಪನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶ ಬೇಕಿರುತ್ತೆ. ಹಾಗಾಗಿ ದೇವರು ಹೋಗು ಮತ್ತೆ ಮನುಷ್ಯನಾಗಿ ಹುಟ್ಟಿ ನೀನೇನು ತಪ್ಪು ಮಾಡಿದ್ಯಾ ಅದನ್ನು ಕಲ್ತ್ಕೊಬಿಟ್ಟು ಬಾ ಅಂತ ನಮ್ಮನ್ನ ಕಳಿಸಿರ್ತಾನೆ. ಹೀಗಿರುವಾಗ ನಾವು ಮತ್ತೆ ಇಲ್ಲಿಗೆ ಹುಟ್ಟಿ ಸ್ಟಾರ್ಟಿಂಗಿಂದ ದುಡ್ಡು 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 ಅಂತ ದುಡ್ಡನ್ನ ಮಾಡಿ ಯಾರೋ ಒಬ್ರಿಗೆ ಮೋಸನ ಮಾಡಿ ಜೊತೆಗಿದ್ದವರಿಗೆ ತುಂಬ ಹರ್ಟ್ ಮಾಡಿ ಏನು ಸಾಧಿಸ್ತೀವಿ? ನಾವು ಸಾಸಿವೆ ಕಾಳಷ್ಟು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ನಮ್ಮನ್ನು ಕಾಯಕ್ಕೆ ಯಾರೋ ಒಬ್ಬ ಇರ್ತಾನೆ ಅಂದಮೇಲೆ ನಾವು ಮಾಡೋದನ್ನ ಅವ್ನು ಮೆಚ್ಚಿದ್ರೆ ಸಾಕು. ಇಲ್ಲಿ ಒಳ್ಳೇದು ಮಾಡೋರು ಅಷ್ಟೇ, ಕೆಟ್ಟದ್ದು ಮಾಡೋರು ಅಷ್ಟೇ, ಇನ್ನೊಬ್ರಿಗೆ ಯಾರಿಗೋ ಪ್ರೂವ್ ಮಾಡಬೇಕು ಅಂತ ನಾವು ಜೀವನನ ಮಾಡಿದರೆ ನಾವು ಯಾವತ್ತೂ ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿ ಬಂದು ಹೋಗ್ತೀವಿ ಅಷ್ಟೇ, ಇದು ಕ್ಷಣಿಕ. ನಾವು ಶಾಶ್ವತವಾಗಿ ಹೋಗಬೇಕಾಗಿರೋದು ಒಂದು ಜಾಗ ಇದೆ, ನಮಗೆ ಮುಕ್ತಿ ಸಿಗಬೇಕಾಗಿರೋದು ಒಂದು ಜಾಗ ಇದೆ. ಆ ಜಾಗಕ್ಕೆ ಹೋದಾಗ ನಾವು ಏನು ಒಳ್ಳೇದು ಮಾಡಿರ್ತೀವಿ ಏನು ಕೆಟ್ಟದ್ದು ಮಾಡಿರ್ತೀವಿ ಅನ್ನೋ ಪ್ರತಿಬಿಂಬನ ದೇವರು ಒಂದ್ಸಲ ನಮ್ಮ ಮುಂದೆ ಇಡ್ತಾನಂತೆ. ಅದನ್ನ ಇಡ್ದಾಗ ನಮ್ಗೆ ಯಾವತ್ತೂ ಗಿಲ್ಟ್ ಆಗಬಾರ್ದು. ನಮ್ಮ ಜೊತೆಗಿದ್ದವ್ರಿಗಾಗಲಿ ನಮ್ಮನ್ನು ತುಂಬ ನಂಬಿದವ್ರಿಗೆ ಅಥವಾ ತುಂಬ ಪ್ರೀತಿಸಿದವ್ರಿಗೆ ನಾವು ಎಷ್ಟು ಹರ್ಟ್ ಮಾಡಿದ್ವಿ ಅಲ್ವಾ ಅಂತ. ಹಾಗೆಯೇ ತುಂಬ ಒಳ್ಳೇದು ಮಾಡೋರು ಅಷ್ಟೇ, ನಾನು ಇಷ್ಟು ಮಾಡಿದ್ರೂ ಇವ್ನು ಯಾಕೆ ನನಗೆ ಹಿಂಗೆ ಮಾಡ್ದ ಅಂತ ದ್ವೇಷ ಸಾಧಿಸೋದ್ರಿಂದ ನಮಗೇನೂ ಸಿಗಲ್ಲ. ಯಾಕಂತ ಅಂದರೆ ನಾವು ನಿಜವಾಗ್ಲೂ ಒಳ್ಳೇದನ್ನೇ ಮಾಡಿದರೆ ಮುಂದಿನ ಸಲ ದೇವರು ಅವನ ಹತ್ರನೇ ನಮ್ಮನ್ನು ಇಟ್ಕೋತಾನೆ. ಸಾಕಪ್ಪ ನೀನೆಲ್ಲದನ್ನು ಕಲಿತು ಬಂದಿದೆಯಾ, ಎಲ್ಲದನ್ನೂ ಒಳ್ಳೇದು ಮಾಡಿ ಬಂದಿದೆಯಾ ಅಂತ. ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಳೋದ್ರಲ್ಲಿ ಸಿಗೋ ಅಂಥ ನೆಮ್ಮದಿ ಇನ್ನೊಬ್ಬರನ್ನ ಶುದ್ಧೀಕರಣ ಮಾಡೋದ್ರಲ್ಲಿ ನಮಗೆ ಸಿಗಲ್ಲ. ಹಾಗಾಗಿ ನಿಮ್ಗೆ ಎಷ್ಟೇ ಹರ್ಟ್ ಆಗಲಿ, ನೀವು ಅಂದ್ಕೊಂಡಿರೋದು ಏನೇ ಸಿಗ್ತಿಲ್ಲ ಅನ್ನಲಿ, ಒಂದನ್ನು ನೆನ್ಪಿಟ್ಕೊಳ್ಳಿ, ನಾವು ಭೂಮಿ ಮೇಲೆ ಬಂದಿರೋದು ಕಲಿಯೋದಕ್ಕೆ, ಇನ್ನೊಬ್ರಿಗೆ ಯಾರಿಗೋ ಕಲಿಸೋದಕ್ಕಲ್ಲ.